ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಟೆಕ್ನೋಫಿಲಿಕ್ ವಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ವಿಸಿಬಿಲಿಟಿ ಮತ್ತೆ ಜಿ ಇಂಡೆಕ್ಸ್ ಬಗ್ಗೆ ಕಲ್ತಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ CSS ಅಲ್ಲಿ ಫ್ಲೆಕ್ಸ್ ಬಾಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಫ್ಲೆಕ್ಸ್ ಬಾಕ್ಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿಪ್ಪ ಅಂತಂದ್ರೆ ಈಸಿಯಾಗಿ CSS ಅಲ್ಲಿ ರೆಸ್ಪಾನ್ಸಿವ್ ಮತ್ತೆ ಫ್ಲೆಕ್ಸಿಬಲ್ ಲೇಔಟ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಫ್ಲೆಕ್ಸ್ ಬಾಕ್ಸ್ನ ಯೂಸ್ ಮಾಡ್ಕೋತೀವಿ. ಸೊ ಮೊದಲು ಅದ್ರ ಕಂಟೈನರ್ನ ಡಿಸ್ಪ್ಲೇನ ಫ್ಲೆಕ್ಸ್ ಅಂತ ನಾವು ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ. ಸೊ ಡಿಸ್ಪ್ಲೇ ಪ್ರಾಪರ್ಟಿ ಬಗ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಅದನ್ನು ರೆಫರ್ ಮಾಡ್ಬೋದು. ಸೊ ಈ ಫ್ಲೆಕ್ಸ್ ಬಾಕ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಐಟಮ್ಸ್ನ ಸೆಂಟರ್ ಮಾಡೋದಕ್ಕೆ, ನ್ಯಾವಿಗೇಷನ್ ಬಾರ್ನ ಕ್ರಿಯೇಟ್ ಮಾಡೋದಕ್ಕೆ, ಗ್ರಿಡ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಫ್ಲೆಕ್ಸ್ ಬಾಕ್ಸ್ನ ನಾವು ಯೂಸ್ ಮಾಡ್ಕೋತೀವಿ. ಸೊ ಫ್ಲೆಕ್ಸ್ ಬಾಕ್ಸಲ್ಲಿ ನಾವು ತಿಳ್ಕೊಬೇಕಾಗಿರೋ ಬೇಸಿಕ್ ಪ್ರಾಪರ್ಟೀಸ್ ಏನು ಅಂತಂದರೆ ಮೇನ್ಲಿ ಒಂದು ಫ್ಲೆಕ್ಸ್ ಕಂಟೈನರ್ ಇರುತ್ತೆ, ಅದರೊಳಗಡೆ ಎನ್ ನಂಬರ್ ಆಫ್ ಫ್ಲೆಕ್ಸ್ ಐಟಮ್ಸ್ ಇರುತ್ತೆ. ಇವಾಗ ಸದ್ಯಕ್ಕೆ ಇಲ್ಲಿ 3 ಫ್ಲೆಕ್ಸ್ ಐಟಮ್ಸ್ ಇದಾವೆ. ನಾವು ಎನ್ ನಂಬರ್ ಆಫ್ ಫ್ಲೆಕ್ಸ್ ಐಟಮ್ಸ್ನ ಕ್ರಿಯೇಟ್ ಮಾಡ್ಬೋದು. ಒಂದು ಫ್ಲೆಕ್ಸ್ ಕಂಟೈನರ್ ಒಳಗಡೆ ಎನ್ ನಂಬರ್ ಆಫ್ ಫ್ಲೆಕ್ಸ್ ಐಟಮ್ಸ್ ಇರುತ್ತೆ. ಹಾಗೆಯೇ ಇಲ್ಲಿ ಮೇನ್ ಆಕ್ಸಿಸ್ ಇರುತ್ತೆ ಮತ್ತು ಕ್ರಾಸ್ ಆಕ್ಸಿಸ್ ಇರುತ್ತೆ. ಮೇನ್ ಆಕ್ಸಿಸ್ ಅಂತಂದರೆ ಅದು ಹಾರಿಜಾಂಟಲ್ ಆಕ್ಸಿಸ್ ಆಗಿರುತ್ತೆ, ಆ್ಯಂಡ್ ಇನ್ನೊಂದು ಕ್ರಾಸ್ ಆಕ್ಸಿಸ್ ಇರುತ್ತೆ, ಅದು ವರ್ಟಿಕಲ್ ಆಕ್ಸಿಸಲ್ಲಿ ಇರುತ್ತೆ. ಹಾಗೆಯೇ ಇಲ್ಲಿ ಮೇನ್ ಸ್ಟಾರ್ಟ್ ಅಂತ ಇದೆ, ಮೇನ್ ಎಂಡ್ ಅಂತ ಇದೆ. ಸೊ ದಿಸ್ ಇಸ್ ಅಬೌಟ್ ಹಾರಿಜಾಂಟಲ್ ಆಕ್ಸಿಸ್. ಆ್ಯಂಡ್ ಇಲ್ಲಿ ಕ್ರಾಸ್ ಸ್ಟಾರ್ಟ್ ಇರುತ್ತೆ ಮತ್ತು ಒಂದು ಕ್ರಾಸ್ ಎಂಡ್ ಇರುತ್ತೆ. ಆ್ಯಂಡ್ ಇದು ಫ್ಲೆಕ್ಸ್ ಐಟಮ್ ಒಳಗಡೆ ಮೇನ್ ಸೈಜ್ ಅಂತಂದರೆ ಅದರ ವಿಡ್ತ್ ಎಷ್ಟು ಅಂತ ಆ ಫ್ಲೆಕ್ಸ್ ಐಟಮ್ದು, ಆ್ಯಂಡ್ ಕ್ರಾಸ್ ಸೈಜ್ ಇರುತ್ತೆ ಅದರ ಹೈಟ್, ಅಂದರೆ ಲೈಕ್ ವೈ ಆಕ್ಸಿಸಲ್ಲಿ ಅದರ ವರ್ಟಿಕಲ್ ಸೈಜ್ ಏನಿರುತ್ತೆ ಅದನ್ನು ಹೇಳುತ್ತೆ. ಸೊ ಸದ್ಯಕ್ಕೆ ಫ್ಲೆಕ್ಸ್ ಬಾಕ್ಸ್ ಬಗ್ಗೆ ಇಷ್ಟು ತಿಳ್ಕೊಂಡ್ರೂ ಸಾಕು, ಬೇಸಿಕ್ ಇಷ್ಟಿದ್ರೆ ಓಕೆ. ಆ್ಯಂಡ್ ಇವಾಗ ಒಂದೊಂದೇ ಫ್ಲೆಕ್ಸ್ ಬಾಕ್ಸ್ ಪ್ರಾಪರ್ಟೀಸ್ನ ನೋಡ್ತಾ ಹೋಗೋಣ. ಹೆಡ್ಡಿಂಗ್ ಕ್ರಿಯೇಟ್ ಮಾಡೋಣ. ದಿಸ್ ಇಸ್ ಅಬೌಟ್ ಫ್ಲೆಕ್ಸ್ ಬಾಕ್ಸ್ ಅಂತ. ಆ್ಯಂಡ್ ಇಲ್ಲಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡೋಣ. ಕ್ಲಾಸ್ ಹೆಸರು ಕಂಟೈನರ್ ಅಂತ ಕೊಡೋಣ. ಅಂತಂದರೆ ಈ ಕಂಟೈನರ್ ಒಳಗಡೆ ನಾವು ಐಟಮ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ, ಅಂದರೆ ಆ ಫ್ಲೆಕ್ಸ್ ಕಂಟೈನರ್ ಒಳಗಡೆ ಫ್ಲೆಕ್ಸ್ ಐಟಮ್ಸ್ನ ಹಾಕ್ತಾ ಹೋಗ್ತೀವಿ. ಸೊ ಇವಾಗ ಒಂದು 3 ಅಥವಾ ಒಂದು 6-7 ಐಟಮ್ಸ್ ಹಾಕ್ತಿದ್ದೀವಿ ಅಂತಂದರೆ, ಸೊ ಐಟಮ್ ಕ್ಲಾಸ್ ಒಳಗಡೆ ನನಗೆ ಐಟಮ್ ID ಕೊಡೋಣ. ಇಲ್ಲಿ ಕ್ಲಾಸ್ ಜೊತೆಗೆ ID ಹೆಸರು ನಾನು I1 ಅಂತ ಕೊಡ್ತಾ ಇದ್ದೀನಿ, ಅಂದರೆ ಫಸ್ಟ್ ಐಟಮ್ ಅಂತ. ಸೊ ಅಲ್ಲಿ ನಾನು ಟೆಕ್ಸ್ಟ್ ಕೊಡೋಣ, ಐಟಮ್ 1 ಅಂತ ಒಂದು ಟೆಕ್ಸ್ಟ್ ಕೊಡ್ತಾ ಇದ್ದೀನಿ. ಸೊ ಇದೇ ಥರ ಒಂದು 7 ಐಟಮ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇಂಟರ್ನಲ್ CSS ಬರೆಯೋಣ. ಮೊದಲು ಸ್ಟೈಲ್ ಟ್ಯಾಗ್ ಹಾಕಿ, ಸೊ ಇಲ್ಲಿ ಕ್ಲಾಸ್ ಕಂಟೈನರ್ಗೆ ಸೊ ಡಾಟ್ ಕಂಟೈನರ್ ಮೊದಲು ಇದ್ರದ್ದು ಹೈಟ್ ಸೆಟ್ ಮಾಡೋಣ, ಒಂದು ರ್ಯಾಂಡಮ್ ಆಗಿ 550 ಪಿಕ್ಸೆಲ್. ಆ್ಯಂಡ್ ಇದರ ವಿಡ್ತ್ ಸೆಟ್ ಮಾಡೋಣ. ವಿಡ್ತ್ ನಾನು 100% ಅಂತ ಕೊಡ್ತಿದ್ದೀನಿ. ಆ್ಯಂಡ್ ಇದಕ್ಕೊಂದು ಬಾರ್ಡರ್ ಕೊಡೋಣ. ಬಾರ್ಡರ್ 2 ಪಿಕ್ಸೆಲ್ ಸಾಲಿಡ್, ಎನಿ ಕಲರ್, ಯಾವ್ದು ಬೇಕಾದರೂ ಕಲರ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಬ್ರೌನ್ ಅಂತ ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ಇದರ ಡಿಸ್ಪ್ಲೇನ ನಾವು ಫ್ಲೆಕ್ಸ್ ಅಂತ ಡಿಕ್ಲೇರ್ ಮಾಡೋಣ. ಆ್ಯಂಡ್ ಡಾಟ್ ಐಟಮ್ ಕ್ಲಾಸ್ ಒಳಗಡೆ ಇರೋ ಐಟಮ್ಸ್ಗೆ ಡಾಟ್ ಐಟಮ್ ಕ್ಲಾಸ್. ಸೊ ಮೊದಲನೇದಾಗಿ ಇದರದ್ದು ವಿಡ್ತ್ ಸೆಟ್ ಮಾಡೋಣ. ವಿಡ್ತ್ ಒಂದು 220 ಪಿಕ್ಸೆಲ್. ಇದ್ರದ್ದು ಹೈಟ್ ಸೆಟ್ ಮಾಡೋಣ, ಸೇಮ್ ಹೈಟ್ ಇಡೋಣ, 220 ಪಿಕ್ಸೆಲ್. ಆ್ಯಂಡ್ ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಡೋಣ. ಬ್ಯಾಕ್ಗ್ರೌಂಡ್ ಕಲರ್ ಎನಿ ಲೈಟ್ ಕಲರ್ಸ್ ಕೊಟ್ಬಿಡೋಣ. ಚೇಂಜ್ ಮಾಡೋಣ. ಒಂದು ಲೈಟ್ ಕಲರ್ ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಬಾರ್ಡರ್ ಸೆಟ್ ಮಾಡೋಣ. ಸೊ ಬಾರ್ಡರ್ 2 ಪಿಕ್ಸೆಲ್ ಸಾಲಿಡ್ ಗ್ರೀನ್, ಓಕೆ ಗ್ರೀನ್ ಎಲ್ಲೋ. ಸೊ ಇದು ಬಾರ್ಡರ್. ಆ್ಯಂಡ್ ಮಾರ್ಜಿನ್ ಸೆಟ್ ಮಾಡೋಣ, ಅಂತಂದರೆ ಒಂದು ಬಾಕ್ಸ್ ಮತ್ತು ಇನ್ನೊಂದು ಬಾಕ್ಸ್ ನಡುವೆ ಗ್ಯಾಪ್ ಬೇಕಲ್ಲ. ಸೊ ಮಾರ್ಜಿನ್ ಒಂದು 10 ಪಿಕ್ಸೆಲ್. ಪ್ಯಾಡಿಂಗ್ ಹಾಕೋಣ. ಪ್ಯಾಡಿಂಗ್ ಒಂದು 4 ಪಿಕ್ಸೆಲ್.
ಓಕೆ ಬೇಡ 3 ಪಿಕ್ಸೆಲ್ ಅಂತ ಪ್ಯಾಡಿಂಗ್ ಇಟ್ಕೊಳ್ಳೋಣ. ಸೊ ಇವಾಗ ನಮ್ಮ ವೆಬ್ ಪೇಜ್ ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ. ಸೊ ಇವಾಗ ನೋಡ್ಬೋದು ನಮ್ದು 7 ಬಾಕ್ಸಸ್ ನಾವು ಏನೇನು ಅರೇಂಜ್ ಮಾಡಿದ್ವಿ ಅದು ಹಾಗೆ ಬಂದಿದೆ. ಸೊ ಇವಾಗ ಒಂದೊಂದೇ ಫ್ಲೆಕ್ಸ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಫ್ಲೆಕ್ಸ್ ಡೈರೆಕ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಇವಾಗ ಫ್ಲೆಕ್ಸ್ ಡೈರೆಕ್ಷನ್ ನಾನು ರೋ ಅಂತ ಕೊಟ್ರೆ ನಮಗೆ ವೆಬ್ ಪೇಜಲ್ಲಿ ಯಾವುದೇ ಥರ ಚೇಂಜಸ್ ಕಾಣ್ತಾ ಇಲ್ಲ, ಯಾಕಂದ್ರೆ ಬೈ ಡಿಫಾಲ್ಟ್ ಫ್ಲೆಕ್ಸ್ ಡೈರೆಕ್ಷನ್ ರೋ ಅಲ್ಲೇ ಇರುತ್ತೆ. ಅದೇ ನಾನು ಫ್ಲೆಕ್ಸ್ ಡೈರೆಕ್ಷನ್ ಕಾಲಮ್ ಅಂತ ಕೊಟ್ರೆ ಇದೇ ಫ್ಲೆಕ್ಸ್ ಡೈರೆಕ್ಷನ್ ನಾನು ಕಾಲಮ್ ಕೊಟ್ರೆ ಸೊ ಇವಾಗ ನಮ್ಮ ಫ್ಲೆಕ್ಸ್ ಬಾಕ್ಸು ಕಾಲಮ್ ಆಗಿ ಅರೇಂಜ್ ಆಗಿದೆ, ಅವಾಗಲೇ ರೋ ಆಗಿ ಅರೇಂಜ್ ಆಗಿತ್ತು. ಸೊ ದಿಸ್ ಇಸ್ ಅಬೌಟ್ ಫ್ಲೆಕ್ಸ್ ಡೈರೆಕ್ಷನ್. ಹಾಗೆ ಇದರಲ್ಲಿ ರೋ ರಿವರ್ಸ್ ಇರುತ್ತೆ, ಕಾಲಮ್ ರಿವರ್ಸ್ ಕೂಡ ಇರುತ್ತೆ. ಸೊ ನಾನು ಫ್ಲೆಕ್ಸ್ ಡೈರೆಕ್ಷನ್ನ ರೋ ರಿವರ್ಸ್ ಕೊಟ್ರೆ ನಂದು ಲಾಸ್ಟ್ ಐಟಮ್ ಯಾವ್ದಿರುತ್ತಲ್ಲ ಅಂತಂದ್ರೆ ಐಟಮ್ 7 ಯಾವ್ದಿರುತ್ತೆ ಅದು ಫಸ್ಟ್ ಬರುತ್ತೆ, ಐಟಮ್ 1 ಲಾಸ್ಟಿಗೆ ಹೋಗುತ್ತೆ. ಸೊ ಇವಾಗ ನೋಡಿ ಅವಾಗಲೇ ಐಟಮ್ 1 ಐಟಮ್ 2 ಈ ತರ ಅರೇಂಜ್ ಆಗಿತ್ತು, ಇವಾಗ ಐಟಮ್ 7 ಐಟಮ್ 6 ಈ ತರ ಅರೇಂಜ್ ಆಗಿದೆ. ಸೊ ದಿಸ್ ಇಸ್ ರೋ ರಿವರ್ಸ್. ಅದೇ ನಾನು ಕಾಲಮ್ ರಿವರ್ಸ್ ಕೊಟ್ರೆ ಕಾಲಮ್ ರಿವರ್ಸ್ ಆಗಿ ಅರೇಂಜ್ ಆಗುತ್ತೆ. ಸೊ ಇವಾಗ ರೋ ರಿವರ್ಸ್ ತೆಗೆದುಬಿಟ್ಟು ನಾನು ಕಾಲಮ್ ರಿವರ್ಸ್ ಕೊಟ್ರೆ ಸೊ ಇವಾಗ ಐಟಮ್ 7 ಇಂದ ಹಿಡಿದು ಐಟಮ್ 1 ತನಕ ರಿವರ್ಸ್ ಆಗಿ ಕಾಲಮ್ ಅಲ್ಲಿ ಅರೇಂಜ್ ಆಗಿದೆ. ಸೊ ದಿಸ್ ಇಸ್ ಕಾಲಮ್ ರಿವರ್ಸ್. ಸೊ ಇದು ಫ್ಲೆಕ್ಸ್ ಡೈರೆಕ್ಷನ್ ಬಗ್ಗೆ ಆಯ್ತು. ಸೊ ದಿಸ್ ಇಸ್ ಅಬೌಟ್ ಫ್ಲೆಕ್ಸ್ ಡೈರೆಕ್ಷನ್. ಇವಾಗ ಸದ್ಯಕ್ಕೆ ಇದ್ರದ್ದು ಡಿಫಾಲ್ಟ್ ವ್ಯಾಲ್ಯೂ ಏನಿತ್ತು ರೋ, ಅದನ್ನ ಹಾಗೆ ರೋ ಅಂತ ಬಿಟ್ಬಿಡೋಣ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡಬೇಕು, ಯಾವುದು ಅಂತಂದ್ರೆ ಫ್ಲೆಕ್ಸ್ ವ್ರ್ಯಾಪ್. ಫ್ಲೆಕ್ಸ್ ವ್ರ್ಯಾಪ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇವಾಗ ನಾನು ಇಲ್ಲಿ ಬಂದು ಲೆಫ್ಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಕೊಟ್ಟು ಇದನ್ನ ವ್ರ್ಯಾಪ್ ಮಾಡಕ್ ಟ್ರೈ ಮಾಡಿದ್ರೆ ಇಲ್ಲಿ ನೋಡಿ ಅದು ಕರೆಕ್ಟಾಗಿ ವ್ರ್ಯಾಪ್ ಆಗ್ತಾ ಇಲ್ಲ. ಸೊ ಈ ತರ ನಂಗೆ ವ್ರ್ಯಾಪ್ ಆಗ್ಬೇಕು ಅಂತಂದ್ರೆ ನಾನು ಈ ತರ ಅದ್ರ ಸೈಜ್ ನ ಚಿಕ್ಕದ್ ಮಾಡಿದಾಗ ಪಕ್ಕದಲ್ಲಿರೋ ಬಾಕ್ಸಸ್ ನನಗೆ ಕೆಳಗಡೆ ಬರ್ಬೇಕಪ್ಪ, ಆ ತರ ಹೆಂಗೆ ವ್ರ್ಯಾಪ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವು ಫ್ಲೆಕ್ಸ್ ವ್ರ್ಯಾಪ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಸೊ ಇವಾಗ ಡಾಟ್ ಕಂಟೈನರ್ ಕ್ಲಾಸ್ ಒಳಗಡೆ ಬೈ ಡಿಫಾಲ್ಟ್ ಫ್ಲೆಕ್ಸ್ ವ್ರ್ಯಾಪ್ ವ್ಯಾಲ್ಯೂ ನೋ ವ್ರ್ಯಾಪ್ ಅಂತ ಇರುತ್ತೆ. ಸೊ ಫ್ಲೆಕ್ಸ್ ವ್ರ್ಯಾಪ್ ನೋ ವ್ರ್ಯಾಪ್ ಅನ್ನೋದು ಒಂದು ಬೈ ಡಿಫಾಲ್ಟ್ ವ್ಯಾಲ್ಯೂ. ಈಗ ಸದ್ಯಕ್ಕೆ ನಾನು ಅದನ್ನ ವ್ರ್ಯಾಪ್ ಅಂತ ಕೊಡ್ತಾ ಇದ್ದೀನಿ. ಸೊ ವ್ರ್ಯಾಪ್ ಅಂತ ಕೊಟ್ಟಿರೋದಕ್ಕೆ ಅದು ತನ್ನ ಸೈಜಿಗೆ ತಕ್ಕಂಗೆ ಅರೇಂಜ್ ಆಗಿದೆ. ಇವಾಗ ಇನ್ಸ್ಪೆಕ್ಟ್ ಮಾಡಿ ಇವಾಗ ನೋಡಿ ವ್ರ್ಯಾಪ್ ಮಾಡಿದ್ರೆ ಅದು ಬಾಕ್ಸ್ಗಳು ಕೆಳಗಡೆ ಹೋಗ್ತಾ ಇದೆ, ಎಷ್ಟು ಸ್ಪೇಸ್ ಇರುತ್ತೆ ಅಷ್ಟು ಸ್ಪೇಸ್ನ ತಗೊಳುತ್ತೆ ಅದು. ಸೊ ಇದು ಫ್ಲೆಕ್ಸ್ ವ್ರ್ಯಾಪ್. ಅದೇ ನಾನು ಫ್ಲೆಕ್ಸ್ ವ್ರ್ಯಾಪ್ ಬದಲು ಫ್ಲೆಕ್ಸ್ ವ್ರ್ಯಾಪ್ ರಿವರ್ಸ್ ಕೊಟ್ರೆ ಅವಾಗ ಅದು ರಿವರ್ಸ್ ಆಗಿ ವ್ರ್ಯಾಪ್ ಆಗುತ್ತೆ. ಸೊ ಇವಾಗ ಇದು ರಿವರ್ಸಲ್ ವ್ರ್ಯಾಪ್ ಆಗಿದೆ. ಸೊ ಇದು ಫ್ಲೆಕ್ಸ್ ವ್ರ್ಯಾಪ್ ರಿವರ್ಸ್. ಸೊ ಇವಾಗ ನಾನು ಫ್ಲೆಕ್ಸ್ ಡೈರೆಕ್ಷನ್ ಮತ್ತೆ ಫ್ಲೆಕ್ಸ್ ವ್ರ್ಯಾಪ್ ನ ಒಂದೇ ಲೈನ್ ಅಲ್ಲಿ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಫ್ಲೆಕ್ಸ್ ಫ್ಲೋನ ಯೂಸ್ ಮಾಡ್ತೀವಿ. ಅಂತಂದ್ರೆ ಇದೆರಡು ಲೈನ್ ನಾನು ಇವಾಗ ಕಮೆಂಟ್ ಮಾಡಿ ಸೊ ಇಲ್ಲಿ ಫ್ಲೆಕ್ಸ್ ಫ್ಲೋ ಹೋಗಿ ಸೊ ಮೊದಲನೇದಾಗಿ ಡೈರೆಕ್ಷನ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಸದ್ಯಕ್ಕೆ ಡೈರೆಕ್ಷನ್ ರೋ ಅಂತ ಕೊಟ್ಟು ಬೇಡ ರೋ ರಿವರ್ಸ್ ಅಂತ ಕೊಡೋಣ, ರೋ ರಿವರ್ಸ್ ಅಂತ ಕೊಟ್ಟು ಫ್ಲೆಕ್ಸ್ ವ್ರ್ಯಾಪ್ನ ವ್ರ್ಯಾಪ್ ಅಂತ ಇಡ್ತಾ ಇದ್ದೀನಿ. ಸೊ ಈ ತರ ನಾವು ಒಂದೇ ಲೈನಲ್ಲಿ ಫ್ಲೆಕ್ಸ್ ಡೈರೆಕ್ಷನ್ ಮತ್ತೆ ಫ್ಲೆಕ್ಸ್ ವ್ರ್ಯಾಪ್ನ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕೆ ಫ್ಲೆಕ್ಸ್ ಫ್ಲೋನ ಯೂಸ್ ಮಾಡ್ಕೋತಾ ಇದೀವಿ. ಸೊ ಇವಾಗ ಇಲ್ಲಿ ಲಾಸ್ಟ್ 4 ಬಾಕ್ಸಸ್ ಏನಿದೆ ಇದನ್ನ ಕಾಮೆಂಟ್ ಮಾಡಿ ಇಲ್ಲಿ ಇನ್ನೊಂದು ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ, ದಟ್ ಈಸ್ ಜಸ್ಟಿಫೈ ಕಂಟೆಂಟ್. ಸೊ ಇವಾಗ ನಾನು ಜಸ್ಟಿಫೈ ಕಂಟೆಂಟ್ ನ ಸೆಂಟರ್ ಅಂತ ಕೊಡ್ತಿದ್ದೀನಿ. ಅಂತಂದ್ರೆ ಅಲ್ಲಿ 3 ಬಾಕ್ಸ್ಗಳು ಏನಿದೆ ಆ 3 ಬಾಕ್ಸ್ ನನಗೆ ಸೆಂಟರ್ ಅಲ್ಲಿ ಬರಬೇಕು. ಸೊ ಇಲ್ಲಿ ಜಸ್ಟಿಫೈ ಕಂಟೆಂಟ್ ಪ್ರಾಪರ್ಟಿಲಿ ನಾನು ಸೆಂಟರ್ ಅಂತ ವ್ಯಾಲ್ಯೂ ಕೊಟ್ಟಿರೋದಕ್ಕೆ ಆ 3 ಬಾಕ್ಸಸ್ ಏನಿದೆ ಅದು ನನಗೆ ಸೆಂಟರ್ ಅಲ್ಲಿ ಅರೇಂಜ್ ಆಗಿದೆ. ಸೊ ದಿಸ್ ಇಸ್ ಜಸ್ಟಿಫೈ ಕಂಟೆಂಟ್ ಸೆಂಟರ್. ನೆಕ್ಸ್ಟ್ ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಬಿಟ್ವೀನ್ ಇದೆ, ಸ್ಪೇಸ್ ಈವನ್ಲಿ ಇದೆ, ಸ್ಪೇಸ್ ಅರೌಂಡ್ ಇದೆ, ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನಾನು ಇವಾಗ ಜಸ್ಟಿಫೈ ಕಂಟೆಂಟ್ ನ ಅಕಸ್ಮಾತ್
ಸ್ಪೇಸ್ ಬಿಟ್ವೀನ್ ಕೊಟ್ಟೆ ಅಂತಂದ್ರೆ ಸೊ ಇಲ್ಲಿ ನೋಡ್ಬೋದು ಒಂದು ಬಾಕ್ಸ್ ಮತ್ತೆ ಇನ್ನೊಂದು ಬಾಕ್ಸ್ ಮಧ್ಯೆ ಸ್ಪೇಸಸ್ ಕ್ರಿಯೇಟ್ ಆಗಿದೆ. ಈ ತರ ಸ್ಪೇಸ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಜಸ್ಟಿಫೈ ಕಂಟೆಂಟ್ ನ ಸ್ಪೇಸ್ ಬಿಟ್ವೀನ್ ಅಂತ ಡಿಕ್ಲೇರ್ ಮಾಡ್ತೀವಿ. ನೆಕ್ಸ್ಟ್ ಸ್ಪೇಸ್ ಈವನ್ಲಿ ಅಂತಿದೆ ಅಂತಂದ್ರೆ ಸೊ ಇದೇ ಜಸ್ಟಿಫೈ ಕಂಟೆಂಟ್ ನ ನಾನು ಸ್ಪೇಸ್ ಈವನ್ಲಿ ಅಂತ ಕೊಟ್ರೆ ಇಲ್ಲಿ ನೋಡಿ ಪ್ರತಿಯೊಂದು ಬಾಕ್ಸ್ ನಡುವೆನು ಮತ್ತೆ ಈ ಕಡೆ ಎಂಡ್ ಅಂದ್ರೆ ಲೆಫ್ಟ್ ಸೈಡ್ ಎಂಡ್ ಮತ್ತೆ ರೈಟ್ ಸೈಡ್ ಎಂಡಿಗೂ ಎಲ್ಲಾ ಕಡೆನು ಸ್ಪೇಸು ಈವನ್ ಆಗಿದೆ ಅಂತಂದ್ರೆ ಎಲ್ಲಾ ಕಡೆನು ಸ್ಪೇಸು ಸೇಮ್ ಆಗಿದೆ. ಸೊ ದಿಸ್ ಇಸ್ ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಈವನ್ಲಿ ಅಂತ. ನೆಕ್ಸ್ಟ್ ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಅರೌಂಡ್ ಅಂತ ಇರುತ್ತೆ. ಸೊ ಇವಾಗ ಜಸ್ಟಿಫೈ ಕಂಟೆಂಟ್ ನಾನು ಸ್ಪೇಸ್ ಅರೌಂಡ್ ಅಂತ ಕೊಡ್ತಿದ್ದೀನಿ. ಸೊ ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಅರೌಂಡ್ ಕೊಡೋದ್ರಿಂದ ಲೆಫ್ಟ್ ಮತ್ತೆ ರೈಟ್ ಸೈಡ್ ಅಲ್ಲಿ ಕಡಿಮೆ ಸ್ಪೇಸ್ ಆಕ್ಯುಪೈ ಆಗಿರುತ್ತೆ ಅಂಡ್ ಎರಡು ಬಾಕ್ಸ್ ಗಳ ಮಧ್ಯೆ ಇರೋ ಸ್ಪೇಸ್ ಈವನ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ justify. That's all about Flexbox. Kindly like the video and subscribe the channel.